ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಸೆಮಿ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ತುಂಬ ಸಿಂಪಲು ಅಲ್ಲ, ತುಂಬ ಗ್ರ್ಯಾಂಡು ಅಲ್ಲ. ಇದಕ್ಕೆ 6 ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು ಮತ್ತು ಈ ಥರ ರಿಂಗ್ ಬೀಡ್ ಒಂದು ಸೇರಿಸ್ಕೊಳ್ತಾ ಇದ್ದೀನಿ. ಮಿಡ್ಲಲ್ಲಿ ಒಂದು ರೌಂಡ್ ಬೀಡ್ಸು, ಬೇರೆ ಯಾವುದೇ ಬೀಡ್ಸ್ ಉಪಯೋಗಿಸ್ತಾ ಇಲ್ಲ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಡಬಲ್ ಲಾಕ್ ಮಾಡ್ತಾಯಿದ್ದೀನಿ, ಸಿಂಗಲ್ ಕ್ರೋಶೆ ಹಾಕಿ. ಮತ್ತು 3 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಿ. ಮತ್ತು ಇನ್ನೊಂದು ಸತಿ 1 2 3 ಚೈನು ಬಟ್ಟೆಗೆ ಲಾಕ್. ಮತ್ತು ಇನ್ನೊಂದು ಸತಿ 3 ಚೈನು ಬಟ್ಟೆಗೆ ಲಾಕ್. 3 ಸಾರಿ 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. 3 ಟೈಮ್ಸ್ 3 ಚೈನ್ಸ್ ಹಾಕ್ಕೊಂಡು ಈಗ ರಿಂಗ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹೋಲಿಗೆ ಸೇರಿಸ್ಬಿಟ್ಟು ದಾರಕ್ಕೆ ಸೇರಿಸ್ಬಿಟ್ಟು ಲಾಕ್ ಮಾಡಿ, ರಿಂಗ್ ಬೀಡ್ ಲಾಕ್ ಮಾಡಿಬಿಟ್ಟು ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ. ಮತ್ತು 5 ಸಾರಿ 3 ಚೈನ್ ಮಾಡ್ಕೋಬೇಕು. 1 2 3 ಬಟ್ಟೆಗೆ ಲಾಕು. 1 ಸಾರಿ ಆಯಿತು. ಇನ್ನು 1 2 3. ಇದು ನಾನು ಎಲ್ಲ ಬೇಸ್ಗಳಲ್ಲೂ ಮಾಡ್ತೀನಲ್ವ, ಡಬಲ್ ಆರ್ಚ್ ಕುಚ್ಚು ಬೇಸು, ಇದೇ ಬೇಸಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಥರ 5 ಸಾರಿ 3 ಚೈನ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 3 ಟೈಮ್ಸು, ಮಿಡ್ಲಲ್ಲೆಲ್ಲ 5 ಟೈಮ್ಸು, ಎಂಡಲ್ಲೂ 3 ಟೈಮ್ಸು. ಈ ಥರ ನಾನು ಇದು ಯಾವಾಗಲೂ ಎಲ್ಲ ಡಿಸೈನ್ಗಳಲ್ಲೂ ಡಬಲ್ ಆರ್ಚ್ ಕುಚ್ಚು ಬೇಸು ಇದೇ ಥರನೇ ಮಾಡೋದು. ನೀವು ನೋಡಿರ್ಬೋದು, ನನ್ನ ಚಾನೆಲ್ ಫಾಲೋ ಮಾಡಿದರೆ ಗೊತ್ತಾಗ್ಬೋದು ನಿಮಗೆ. ತುಂಬ ಸುಲಭ, ಯಾವುದೇ ಕನ್ಫ್ಯೂಸ್ ಇಲ್ಲ. 1 ಸಾರಿ 3 1 ಸಾರಿ 4 ಆ ಥರ ಎಲ್ಲ ಏನಿಲ್ಲ. 3 ಚೈನ್ಸ್ ಹಾಕ್ಕೊಂಡು ಹೋಗೋದು. ಮಿಡ್ಲಲ್ಲಿ ಬೀಡ್ ಸೇರಿಸಿ ಆದಮೇಲೆ 5 ಸಾರಿ 5 ಸಾರಿ 3 ಚೈನ್ಸ್ ಮಾಡಿದ್ದೀನಿ. ಆಮೇಲೆ ರಿಂಗ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಸೇರಿಸ್ಕೊಳ್ಳಿ. ಮತ್ತು 5 ಸಾರಿ ಆ ಥರ ಎಂಡಿಗೆ ಮಾತ್ರ 3 ಟೈಮ್ಸ್, ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ. ಈಗ ನೆಕ್ಸ್ಟ್ ಸ್ಟೆಪ್ಪು, ಮತ್ತೆ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಂಡಲ್ಲಿ ದಾರ ಕಟ್ ಮಾಡಿ, ಈಗ ಲಾಕ್ ಮಾಡಿದ ಮೇಲೆ ಸ್ಟಾರ್ಟಿಂಗಲ್ಲಿ 3 ಚೈನು, ಅದರ ಲಾಕ್ ಎಲ್ಲಿದೆ ಫಸ್ಟ್ ರೋದಲ್ಲಿರೋ ಲಾಕಲ್ಲಿ, ಲಾಕಿನ ಒಳಗೇ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನನ್ನು ಅದೇ ಥರ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಲಾಕ್. ಈ ಥರ ಲಾಕ್ ಮಾಡ್ಕೊಂಡು ಆದಮೇಲೆ ಈಗ ಇಲ್ಲಿಂದ 2 ಸಾರಿ ದಾರ ಸುತ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಆಮೇಲೆ ರಿಂಗ್ ಬೀಡಲ್ಲಿ ದಾರ ತಗೊಂಬನ್ನಿ. 4 ಲೂಪ್ ಆಗುತ್ತೆ. ಫಸ್ಟ್ 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ, ಮತ್ತೆ 2 ಮಾಡಿ, ಅಂದರೆ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಟ್ರಿಪಲ್ ಕ್ರೋಶೆ ಇದು. ಕ್ರೋಶೆ ಹುಕ್ಕಿಗೆ 2 ಸಾರಿ ಈ ಥರ ದಾರ ಸುಂದ್ಕೊಂಡು ರಿಂಗ್ ಬೀಡ್ನ ಒಳಗಿಂದ ದಾರ ತನ್ನಿ. ಕ್ರೋಶೆ ಹುಕ್ಕಲ್ಲಿ 4 ಲೂಪ್ ಆಗುತ್ತಲ್ವ, ದಾರ ತಗೊಂಡು ಫಸ್ಟ್ 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ, 3 ಉಳಿದಿರುತ್ತೆ. ಮತ್ತೆ 2 ಒಂದು ಮಾಡಿ, 2 ಉಳಿದಿರುತ್ತೆ. ಆ ಥರ 2 ಸಾರಿ ದಾರ ಸುತ್ಕೊಳ್ಳಿ. ರಿಂಗ್ ಬೀಡಲ್ಲಿ ದಾರ ತನ್ನಿ. 4 ಲೂಪ್ ಇರುತ್ತೆ. ಫಸ್ಟ್ 2 ಒಂದು ಮಾಡಿದಾಗ 3 ಉಳಿಯುತ್ತೆ, ಮತ್ತೆ 2 ಒಂದು ಮಾಡಿದಾಗ 2 ಉಳಿಯುತ್ತೆ, ಮತ್ತೆ 2 ಒಂದು ಮಾಡ್ಕೊಳ್ಳಿ. 3 ಸಾರಿ ಮಾಡ್ಕೋಬೇಕಾಗತ್ತೆ. ಟ್ರಿಪಲ್ ಕ್ರೋಶೆ ಅಂತ ಹೇಳ್ತೀವಿ ಇದಕ್ಕೆ. ನಾವು 2 ಸಾರಿ ಮಾಡಿದರೆ ಡಬಲ್ ಕ್ರೋಶೆ, 3 ಸಾರಿ ಮಾಡಿದರೆ ಟ್ರಿಪಲ್ ಕ್ರೋಶೆ. ಒಂದೇ ಸತಿ ದಾರ ಸುತ್ಕೊಂಡ್ರೆ ಡಬಲ್ ಕ್ರೋಶೆ, 2 ಸತಿ ದಾರ ಸುತ್ಕೊಂಡ್ರೆ ಟ್ರಿಪಲ್ ಕ್ರೋಶೆ. ಈಗ ನಾವು 2 ಸತಿ ದಾರ ಸುತ್ಕೊಳ್ತಾ ಇದ್ದೀವಿ. ಈ ಥರ ಪೂರ್ತಿ ರಿಂಗ್ ಬೀಡ್ ಫುಲ್ಲು ಇದೇ ಥರ ಮಾಡ್ಕೊಳ್ಳಿ. ಈ ಥರ ರೌಂಡಾಗಿ ಬರುತ್ತೆ. ಫುಲ್ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮ್ಮ ಕೈಯ ಟೆನ್ಷನ್ ಹೊಂದ್ಕೊಂಡು, ಅಂದರೆ ದಪ್ಪ ಟೈಟು ಲೌಸ್ ಹೊಂದ್ಕೊಂಡಿರುತ್ತೆ. ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿಬಿಟ್ಟು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಚೈನ್ ಮಾಡ್ಕೊಂಡು ಹೋಗಿ 3 ಚೈನು ನೆಕ್ಸ್ಟ್ ಬೀಡ್ವರೆಗೂ. 3 ಚೈನು ಬಟ್ಟೆಗೆ ಲಾಕ್, ಮತ್ತು 3 ಚೈನು ಬಟ್ಟೆಗೆಲ್ಲ ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನಾನು ಬಟ್ಟೆಗೆ ಅಂದೆ, ಲಾಕ್ನ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3 ಚೈನು ಲಾಕಲ್ಲಿ ಲಾಕು, ಆ ಫಸ್ಟ್ ರೋದಲ್ಲಿ ಹಾಕಿದ್ದೀವಲ್ಲ ಲಾಕ್, ಅದರಲ್ಲಿ. ಈಗ ಅಲ್ಲಿಂದ ಬೇಕಾದ್ರೆ ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ನಿಮಗೆ ದೂರ ಆಗುತ್ತೆ ಅಂತ ಅನಿಸಿದರೆ. ಮತ್ತು 2 ಸತಿ ದಾರ ಸುಂದ್ಕೊಳ್ಳಿ. ದಾರ ತೊಗೊಂಬನ್ನಿ. 4 ಲೂಪ್ ಇರುತ್ತೆ. ಒಂದು ದಾರ ತೊಗೊಂಡು 2 ಒಂದು ಮಾಡಿ, 3 ಉಳಿಯುತ್ತೆ, ಮತ್ತೆ 2 ಒಂದು ಮಾಡಿ, 2 ಉಳಿಯುತ್ತೆ, ಮತ್ತೆ 2 ಒಂದು ಮಾಡಿ. ಆ ಥರ ಪೂರ್ತಿ ರೌಂಡಾಗಿ ಆರ್ಚ್ ಬರುತ್ತೆ, ಚೆನ್ನಾಗಿರುತ್ತೆ. ನೆಕ್ಸ್ಟು ಇನ್ನೊಂದು ಕಲರಲ್ಲಿ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಂಡಿದ್ದೀನಿ.
ಮತ್ತೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಫಸ್ಟ್ ಲಾಕ್ ಎಲ್ಲಿದೆ ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 3 ಚೈನ್ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ನೋಡಿಕೊಂಡು ಈಗ ದೂರ ಆಗುತ್ತೆ ಅಂದರೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ ಕ್ರೋಶೆ ಹುಕ್ಕಿಗೆ ಒಂದು ಸತಿ ದಾರ ಸುತ್ಕೊಳ್ಳಿ. ಆಗ ಫಸ್ಟ್ ರೌಂಡು 2 ಸತಿ ಅಲ್ವಾ, ಈಗ ಒಂದೇ ಸತಿ ದಾರ ಸುತ್ಕೊಳ್ಳಿ. ಈ ಡಬಲ್ ಕ್ರೋಶೆ ಚೈನ್ಗಳಿದೆಯಲ್ಲ, ಡಬಲ್ ಕ್ರೋಶೆಗಳಿದೆಯಲ್ವ ಅದರ ಚೈನಲ್ಲಿ ದಾರ ತೊಗೊಂಬನ್ನಿ. 3 ಲೂಪ್ ಇದೆ, ದಾರ ತೊಗೊಂಡು 3 ಒಂದೇ ಮಾಡ್ಕೊಳ್ಳಿ ಒಟ್ಟಿಗೆ, ಬೇರೆ ಬೇರೆ ಅಲ್ಲ. ಅದು ಹಾಫ್ ಡಬಲ್ ಕ್ರೋಶೆ. ಈಗ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ ಅದೇ ಫಸ್ಟ್ ಚೈನಲ್ಲಿ ಮಾಡ್ಕೊಳ್ಳಿ, ಅಂದರೆ ಒಂದರಲ್ಲಿ 2 ಹಾಫ್ ಡಬಲ್ ಕ್ರೋಶೆ. ಈಗ ಮತ್ತೆ ಸೆಕೆಂಡಿಂದಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಲೂಪನ್ನು ಒಟ್ಟಿಗೆ ಒಂದೇ ಮಾಡ್ಕೊಳ್ಳಿ, ಒಂದೇ ಸಾಕಲ್ಲಿ. ಥರ್ಡಿಂದಲ್ಲಿ 2 ಮಾಡ್ತಾಯಿದ್ದೀನಿ, ಅಂದರೆ ಒಂದರಲ್ಲಿ 1, ಎರಡನೇದಲ್ಲಿ 2, ಮತ್ತು ಮೂರನೇದಲ್ಲಿ 1, ನಾಲ್ಕನೇದಲ್ಲಿ 2, ಆ ಥರ ಮಾಡ್ತಾ ಹೋಗ್ತಾಯಿದ್ದೀನಿ. 1 2 1 2 ಮಾಡ್ತಾಯಿದ್ದೀನಿ. ಫಸ್ಟ್ ರೋಯಿನ ಡಬಲ್ ಕ್ರೋಶೆ ಮೇಲೆ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇರೋದು. ನೆಕ್ಸ್ಟು ಈಗ ಇದರಲ್ಲಿ 2 ಮಾಡಿದೆ, ಇದರ ನೆಕ್ಸ್ಟು 1 ಮಾಡ್ಕೊಳ್ಳಿ, ಒಂದು ಹಾಫ್ ಡಬಲ್ ಕ್ರೋಶೆ ನೆಕ್ಸ್ಟ್ ಚೈನಲ್ಲಿ. ಅದರ ನೆಕ್ಸ್ಟ್ ಚೈನಲ್ಲಿ 2 ಹಾಫ್ ಡಬಲ್ ಕ್ರೋಶೆ. ಆ ಥರ ಪೂರ್ತಿ ರಿಂಗ್ ಬೀಡ್ ಮಾಡ್ಕೋಬೇಕು. ಪೂರ್ತಿ ಡಬಲ್ ಕ್ರೋಶೆಗಳೆಲ್ಲ 1 2 1 2 ಮಾಡ್ತಾ ಹೋಗಬೇಕು. 2 1 ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ 2 ಮಾಡಿದೆ ಒಂದೇ ಚೈನಲ್ಲಿ, ಮತ್ತೆ 1 ಮಾಡಿದೆ, ಮತ್ತೆ 2 ಮತ್ತೆ 1, 2 1 2 1ನ ರೇಷದಲ್ಲಿ ಮಾಡ್ತಾ ಹೋಗ್ಬೇಕು ನೀವು. ಒಂದರಲ್ಲೇ 2 ಹಾಕ್ಕೊಳ್ಳಿ, ಅದರ ನೆಕ್ಸ್ಟಲ್ಲಿ 1 ಮಾತ್ರ ಹಾಕ್ಕೊಳ್ಳಿ ಹಾಫ್ ಡಬಲ್ ಕ್ರೋಶೆ. ಈ ಥರ ಕ್ರೋಶೆ ಹುಕ್ಕಿಗೆ ಒಂದು ಸಾರಿ ದಾರ ಸುಂದ್ಕೊಳ್ಳಿ, ಮತ್ತು ಆ ಚೈನಲ್ಲಿ ದಾರ ತೊಗೊಂಬನ್ನಿ. 3 ಲೂಪ್ ಇರುತ್ತೆ, 3 ಒಂದು ಮಾಡ್ಕೊಳ್ಳೋದು ಹಾಫ್ ಡಬಲ್ ಕ್ರೋಶೆ. ನಿಮ್ಗೆ ಗೊತ್ತಿರುತ್ತೆ, ಈ ಸ್ಟಿಚ್ಗಳೆಲ್ಲ ಈಗ ಪರಿಚಯ ಆಗಿರುತ್ತೆ ಅಂತ ಅನ್ಕೋತೀನಿ ನನ್ನ ಚಾನೆಲ್ ನೋಡಿದವ್ರಿಗೆ. ಅದನ್ನು ನಾನು ಹೆಚ್ಚು ಡೀಟೇಲಾಗಿ ಸ್ಟಿಚ್ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ. ಹಾಫ್ ಡಬಲ್ ಕ್ರೋಶೆ ನಾನು ಮೊದಲೇನು ತುಂಬ ಮಾಡಿದ್ದೀನಿ. ಇದೀಗ ಈ ಥರ ಮೇಲಿಂದ ಹಾಫ್ ಡಬಲ್ ಕ್ರೋಶೆ ಮಾಡಿದರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಅದರ ಡಿಸೈನ್ ಥರ ಕಾಣುತ್ತೆ, ಜಡೆ ಥರ ಕಾಣಿಸುತ್ತೆ ಡಿಸೈನು. ನೀವು ಹತ್ತಿರದಿಂದ ನೋಡಿದರೆ ಗೊತ್ತಾಗ್ಬೋದು, ನೀವು ಮಾಡಿದರೆ ಗೊತ್ತಾಗುತ್ತೆ ನಿಮಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಯಾವುದೇ ಬೀಡ್ ಸೇರಿಸ್ಕೊಳ್ತಾ ಇಲ್ಲ ಆರ್ಚಲ್ಲಿ, ಬರೀ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 2 1 2 1 2 1 ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಒಂದರಲ್ಲೇ 2 ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಅದರ ನೆಕ್ಸ್ಟು 1 ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ತಾಯಿದ್ದೀನಿ. ಇನ್ನೊಂದು ಈ ಥರ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಡಿಸೈನ್ ಭಾರಿ ಚೆನ್ನಾಗಿ ಕಾಣುತ್ತೆ, ಅಂದರೆ ಜಡೆ ಹೆಣ್ದಂಗೆ ಕಾಣಿಸುತ್ತೆ. ನೀವು ಮಾಡಿದರೆ ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಸೇರಿಸ್ಕೊಂಡು ಮತ್ತೊಂದು ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತು 3 ಚೈನ್ ಕುಚ್ಚಿಗೆ ಹಾಕ್ಕೊಂಡು ಮುಂದಿನ ಆರ್ಚ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. 3 ಚೈನು, ಇದರ ಲಾಕಲ್ಲಿ ಲಾಕು, ಲಾಕಿನ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಆ ಮೇಲ್ನರು ಇದರಲ್ಲಿ. ನೆಕ್ಸ್ಟ್ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ, ಇದರ ನೆಕ್ಸ್ಟು ಚೈನಲ್ಲಿ 2 1 2 1 ಫಸ್ಟಲ್ಲಿ 2 ಹಾಕ್ಕೊಳ್ಳಿ, ಒಂದರಲ್ಲಿ 2 ಮತ್ತೆ 1, ಅದರ ನೆಕ್ಸ್ಟ್ ಆ ಥರ ಮುಂದುವರ್ಸ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಆ ಡಿಸೈನ್ ಇದೆಯಲ್ವ, ಹಾಫ್ ಡಬಲ್ ಕ್ರೋಶೆ ಅಂದರೆ ಟೆಕ್ಸ್ಚರ್ ಬರುತ್ತೊಂದು ಡಿಸೈನು, ಜಡೆ ಹೆಣ್ದಂಗೆ ಕಾಣಿಸುತ್ತೆ. ಅದಕ್ಕೆ ಯಾವುದೇ ಬೀಡ್ ಸೇರಿಸಿಲ್ಲ. ಆ ಡಿಸೈನ್ ಗೊತ್ತಾಗಬೇಕು ಅಂತಲೇ ನಾನು ಬೀಡ್ ಸೇರಿಸಿಲ್ಲ. ಬೀಡ್ ಸೇರಿಸಿದ್ರೆ ಡಿಸೈನ್ ಅಷ್ಟು ಗೊತ್ತಾಗಲ್ಲ ಜಡೆ ಥರ, ಅದಕ್ಕೋಸ್ಕರ ಬೀಡ್ ಸೇರಿಸಿಲ್ಲ. ಸಿಂಪಲ್ ಬೇಸ್ ರಿಂಗ್ ಬೀಡ್ ಮಾತ್ರ ಉಪಯೋಗಿಸಿರೋದು, ಬೇರೆ ಬೀಡ್ ಸೇರಿಸಿಲ್ಲ. ಸಿಂಪಲ್ ಆಗಿದೆ. ಸೆಮಿ ಬ್ರೈಡಲ್ ಸ್ಯಾರಿ ಕುಚ್ಚು. ಬೇಕಂದ್ರೆ ನೀವು ಸ್ಟೋನ್ ಚೈನೆಲ್ಲ ಹಾಕ್ಕೋಬೋದು, ಚೆನ್ನಾಗೇ ಕಾಣಿಸುತ್ತೆ. ನೀವು ಮಾಡಿ ನೋಡಿ ಒಂದು ಸತಿ ನಿಮ್ಮ ಸೀರೆಗೆ, ನಿಮಗೂ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.